ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಉಪ್ಪಿಟ್ಟು ರವೆ, ಸಣ್ಣ ರವೆಯಿಂದ ನಾನು ಇವತ್ತು ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಒಂದೇ ಒಂದು ಕಪ್ಪು ಅನ್ನ ಬೆರೆಸಿ ನಾನು ಪೂರಿ ಮಾಡ್ತಾ ಇರೋದು. ರೈಸನ್ನು ಬೆರೆಸಿಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಆ ಕಪ್ಪಲ್ಲಿ 2 ಕಪ್ ಸಣ್ಣ ರವೆನ ತೆಗೆದುಕೊಳ್ತಾ ಇದ್ದೀನಿ. ಅದು ನೀಟಾಗಿ ನಾವು ಜಲ್ಡಿ ಮಾಡ್ಕೊಂಬಿಡೋಣ. ಸಣ್ಣ ರವೆನಲ್ಲಿ ಎಲ್ಲಾದರೂ ಗುಂಡು ಪಿನ್ನು ಅಂಥವು ಏನಾದರೂ ಇದ್ರೂ ಭಯನೇ ಅಲ್ವಾ. ಈಗ ನಾವು ಆ ರವೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಒಂದು 4-5 ರೌಂಡನ್ನು ಹಾಕೋಣ. ನೈಸಾಗಿ ಪುಡಿ ಆಗುತ್ತೆ. ತುಂಬಾ ಮಿಕ್ಸ್ ಮಾಡುವ ಹಾಗೇನಿಲ್ಲ, ಸುಮಾರಾಗಿ ತರಿಯಾಗಿ ಇರುತ್ತೆ. ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಅದೇ ಕಪ್ಪಲ್ಲಿ ನಾನು ಅಷ್ಟು ರೈಸನ್ನು ತೆಗೆದುಕೊಂಡಿದ್ದೀನಿ. ಆ ರೈಸನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ನೈಸಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬಾ ನೈಸ್ ಆಗಬೇಕು. ನೋಡಿ, ಆ ರೀತಿ ಇರಬೇಕು. ಈ ನೈಸ್ ಆಗಿರುವಂತಹ ರೈಸನ್ನು ನಾವು ರವೆ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸೋಣ. 1 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ. ಈಗ ಅದನ್ನು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಚಪಾತಿ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಮೃದುವಾಗಿ ಇರಬೇಕಾಗತ್ತೆ, ಯಾಕಂದರೆ ನಾವು ರವೆ ಹಾಕಿರೋದ್ರಿಂದ ಉಬ್ಬುತ್ತೆ. ಅದರಿಂದಾಗಿ ಸ್ವಲ್ಪ ಮೃದುವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅದರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ 1-2 ಸ್ಪೂನಷ್ಟು ಆಯಿಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಆ ರೀತಿ ಅದಕ್ಕಿಡಬೇಕು. ಈಗ ಇದನ್ನು ನಾವು ಒಂದು 10-15 ನಿಮಿಷ ಹಾಗೆ ಪ್ಲೇಟನ್ನು ಮುಚ್ಚಿ ಬಿಟ್ಟುಬಿಡೋಣ. ನಾನು ಸಾಗು ಮಾಡ್ತಾಯಿದ್ದೀನಿ ಇದರ ಜೊತೆಗೆ. ಈಗಾಗಲೇ ಈ ಸಾಗುನ ನಾನು ಸೇರ್ ಮಾಡಿದ್ದೀನಿ. ಬೀಟ್ರೂಟ್ ಸಾಗು ಇದು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈಗಾಗಲೇ ಸೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೋಡಿ ಅದೇ ರೀತಿ ಮಾಡ್ಕೊಂಡು ತಿನ್ನಿ. ಇದರ ಜೊತೆಗೆ ಪೂರಿ ಜೊತೆಗೆ ತುಂಬ ಒಳ್ಳೆಯ ಟೇಸ್ಟ್ ಆಗಿರುತ್ತೆ. ಈ ಬೀಟ್ರೂಟ್ ಸಾಗು ತುಂಬಾ ಈಸಿಯಾಗೂ ಇದೆ ಮಾಡೋದು. ಮತ್ತು ನಾವು ನೋಡಿ, ಕಲಸಿರುವಂಥ ಹಿಟ್ಟನ್ನು ಆ ರೀತಿ ಉಂಡೆಗಳನ್ನಾಗಿ ಸಣ್ಣದಾಗಿ ತೆಗೆದುಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ತೆಗೆದುಕೋಬೇಕು. ಮೈದಾ ಹಿಟ್ಟನ್ನು ಸ್ವಲ್ಪ ನಾವು ಮಣೆ ಮೇಲೆ ಹಾಕ್ಕೊಂಡು ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಅಷ್ಟು ಅಗಲ ಆದರೆ ಸಾಕು, ಪೂರಿ ಅಗಲ ಅಷ್ಟು ಮಂದ ಆದರೂ ಸಾಕು. ಲಟ್ಟಿಸ್ಕೊಂಡು ನೋಡಿ, ಎಲ್ಲ ಪ್ಲೇಟ್ಗೆ ಹಾಕಿದ್ದೀನಿ. ಆ ರೀತಿ ಎಲ್ಲ ಲಟ್ಟಿಸ್ಕೊಂಡು ಪ್ಲೇಟ್ಗೆ ಜೋಡಿಸ್ಕೋಬೋದು. ಮೊದಲೇ ನಾವು ಡೀಪ್ ಫ್ರೈ ಮಾಡೋಕ್ಕೆ ಮುಂಚೆನೇ ನಾವು ಆ ರೀತಿ ಎಲ್ಲ ಲಟ್ಟಿಸ್ಕೊಂಡು ಜೋಡಿಸ್ಕೊಂಬಿಡ್ಬೋದು. ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಈಗ ಆಯಿಲನ್ನು ನಾವು ಬಿಸಿ ಮಾಡೋಕ್ಕೆ ಇಟ್ಟು ನಾವು ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಪೂರಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ತುಂಬಾ ಟೇಸ್ಟಾಗಿರುತ್ತೆ, ಅಷ್ಟೇ ಮೃದುವಾಗಿರುತ್ತೆ ಫ್ರೆಂಡ್ಸ್. ಹಲ್ಲು ಇಲ್ಲದೇ ಇರೋರು ಕೂಡ ತಿನ್ಬೋದು, ಅಷ್ಟು ಮೃದುವಾಗಿರುತ್ತೆ ಪೂರಿ. ಎಲ್ಲ ಪೂರಿಗಳನ್ನು ಆ ರೀತಿ ನಾವು ಮಾಡ್ಕೊಂಬಿಡೋಣ. ನೋಡಿ, ಆಯಿಲ್ಗೆ ಹಾಕಿದಾಗ ಸ್ಪೂನಿಂದ ನಾವು ಆ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ. ಮತ್ತು ಮತ್ತೊಂದು ಕಡೆಗೆ ಆ ರೀತಿ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಈ ರೀತಿ ನಾವು ಎಲ್ಲ ಪೂರಿಗಳನ್ನು ಮಾಡ್ಕೊಂಬಿಡೋಣ. ಲಟ್ಟಿಸಿರುವಂಥವು
ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಪೂರಿ. ಈ ರೀತಿ ಎಲ್ಲ ಲಟ್ಸಿದ್ದು ನಾನು ನಿಮಗೋಸ್ಕರ ಮತ್ತೆ ಲಟ್ಟಿಸಿ ಪೂರಿ ಹಾಕ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ನೋಡಿ ಚೆನ್ನಾಗಿ ಉಬ್ಬಿ ಬೆಂದಂತಹ ಪೂರಿ. ಈಗ ನಾವು ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಬನ್ನಿ. ಎಲ್ಲರೂ ಕೂಡ ತುಂಬ ಮೃದುವಾಗಿರುತ್ತೆ. ಈಗಲೇ ಮಾಡಿ ನೋಡಿ, ತಿಂದು ನೋಡಿ. ಬೀಟ್ರೂಟ್ ಸಾಗು ಜೊತೆ ಆಗಲಿ, ಚಟ್ನಿ ಜೊತೆ ಆಗಲಿ